ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಕ್ರೋಮ್ನಲ್ಲಿ ಯಾವುದಾದ್ರೂ ವೆಬ್ಸೈಟ್ ಅಥವಾ ಏನಾದರೂ ಸರ್ಚ್ ನಾನೇನು ಥಿಂಕ್ ಮಾಡ್ತಾ ಇದ್ದೀನಿ, ನೀವು ಅದನ್ನೇ ಥಿಂಕ್ ಮಾಡ್ತಾ ಇದ್ರೆ ಕಾಮೆಂಟಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ. ಯಾವುದಾದ್ರೂ ವೆಬ್ಸೈಟ್ ಆದರೂ ಅಥವಾ ಏನಾದರೂ ಸರ್ಚ್ ಮಾಡಬೇಕಾದ್ರೆ ವೆಬ್ಸೈಟ್ ಓಪನ್ ಆಗ್ತಾ ಇರಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾನು ಹೇಳ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಕೆಲವೊಬ್ರು ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಆ್ಯಪ್ನಲ್ಲಿ ಏನಾದರೂ ಸರ್ಚ್ ಮಾಡಿದಾಗ, ಯಾವುದಾದ್ರೂ ವೆಬ್ಸೈಟ್ ಆಯಿತು ಏನಾದರೂ ಸರ್ಚ್ ಮಾಡಿದಾಗ ಗೂಗಲ್ ಕ್ರೋಮ್ ಲೋಡ್ ತೊಗೊತಾ ಇರುತ್ತೆ, ಓಪನ್ನೇ ಆಗಲ್ಲ. ಫಾರ್ ಎಕ್ಸಾಂಪಲ್, ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ತೀನಿ ನೋಡಿ. ಇವಾಗ EPFO ಅಂತ ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ನೋಡಿ ಓಪನ್ನೇ ಆಗ್ತಾ ಇಲ್ಲ, ಲೋಡಿಂಗ್ ತೊಗೊತಾ ಇರುತ್ತೆ. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಯಾವ ತರ ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಬ್ಯಾಕ್ ಬನ್ನಿ, ಪೂರಾ ಬ್ಯಾಕ್ ಬಂದಾದ್ಮೇಲೆ ಹೋಮ್ ಸ್ಕ್ರೀನ್ಗೆ ಬನ್ನಿ. ಹೋಮ್ ಸ್ಕ್ರೀನ್ ಅಲ್ಲಿ ಇದನ್ನ ಕ್ಲಿಯರ್ ಮಾಡಿ, ಗೂಗಲ್ ಆ್ಯಪ್ನ. ಅದಾದ್ಮೇಲೆ ಗೂಗಲ್ ಆ್ಯಪ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಅದಾದ್ಮೇಲೆ ಆ್ಯಪ್ ಇನ್ಫಾರ್ಮೇಶನ್ ಇದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಸ್ಟೋರೇಜ್ ಅಂಡ್ ಚಾಚಾ ಅಂತ ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಕ್ಲಿಯರ್ ಚಾಚಾ ಅಂಡ್ ಕ್ಲಿಯರ್ ಸ್ಟೋರೇಜ್ ಅಂತ ಕಾಣಿಸ್ತಾ ಇದೆ ನೋಡಿ, ಇದರಲ್ಲಿ ಕ್ಲಿಯರ್ ಚಾಚಾನ ಮಾಡಿ ಫಸ್ಟ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಕ್ಲಿಯರ್ ಸ್ಟೋರೇಜ್ ಅಂತ ಇದೆ ನೋಡಿ ರೈಟ್ ಸೈಡ್ ಅಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕ್ಲಿಯರ್ ಆಲ್ ಡಾಟಾ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಡಿಲೀಟ್ ಆ್ಯಪ್ ಡಾಟಾ ಅಂತ ಇದೆಯಲ್ಲ, ಇದ್ರ ಮೇಲೆ ಓಕೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಕ್ಲಿಯರ್ ಸ್ಟೋರೇಜ್ ಅಂತ ಇದೆಯಲ್ಲ, ಇನ್ನೊಂದು ಟೈಮ್ ಶೋ ಆಗ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಯರ್ ಆಲ್ ಡಾಟಾ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆ ಮಾಡಿ. ಇವಾಗ ನಿಮ್ದು ಗೂಗಲ್ ಕ್ರೋಮ್ ಪೂರಾ ಕ್ಲಿಯರ್ ಆಗಿದೆ. ಸೊ ಇವಾಗ ಬ್ಯಾಕ್ ಬಂದ್ಬಿಟ್ಟು ಇವಾಗ ಹೋಮ್ ಸ್ಕ್ರೀನ್ಗೆ ಬಂದಿದೀವಿ. ಹೋಮ್ ಸ್ಕ್ರೀನ್ ಬಂದಾದ್ಮೇಲೆ ಇದನ್ನ ಕ್ಲಿಯರ್ ಮಾಡಿ ಗೂಗಲ್ ಕ್ರೋಮ್ನ. ಅದಾದ್ಮೇಲೆ ಇವಾಗ ಗೂಗಲ್ ಕ್ರೋಮ್ ಓಪನ್ ಮಾಡಿ. ಇಲ್ಲಿ ನಿಮ್ದು ಇಮೇಲ್ ID ಕೇಳುತ್ತೆ, ಇದನ್ನ ಕಂಟಿನ್ಯೂ ಆಸ್ ಇಮ್ತಿಯಾಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಎಸ್ ಐ ಆಮ್ ಇನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇದನ್ನ ನೋ ಥ್ಯಾಂಕ್ಸ್ ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ ಈ ತರ ಓಪನ್ ಆಯ್ತು. ಇವಾಗ ನಾನು ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ, EPFO. ನೋಡಿ ಓಪನ್ ಆಯ್ತು, ಇಲ್ಲಿ ನೋಡಿ ವರ್ಕ್ ಆಗ್ತಾ ಇದೆ. ಈ ತರ ಮಾಡಿದ್ಮೇಲೆನು ಓಪನ್ ಆಗ್ಲಿಲ್ಲ ಅಂದ್ರೆ ಆಲ್ಮೋಸ್ಟ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಓಪನ್ ಆಗ್ಲಿಲ್ಲ ಅಂದ್ರೆ ಕೆಲವೊಂದು ಟೈಮ್ ಅಲ್ಲಿ ಸರ್ವರ್ ಬಿಸಿ ಇರುತ್ತೆ, ಆದ ಕಾರಣ ಓಪನ್ ಆಗ್ತಾ ಇರಲ್ಲ. ಆಮೇಲೆ ಇನ್ನೊಂದು, ಯಾರ ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ಆ್ಯಪ್ ಅಲ್ಲಿ ಗೂಗಲ್ ಕ್ರೋಮ್ ಆ್ಯಪ್ ಅಪ್ಡೇಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಇಲ್ಲ ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಸ್ ನಿಮ್ಗೋಸ್ಕರ ತರ್ತಾನೆ ಇರ್ತೀನಿ. ಥ್ಯಾಂಕ್ ಯು.